ಇನ್ನು ಸೇನೆ ಹೊಡೆದಿರುವಂತ ಏಟಿಗೆ ಪಾಕ್ ಏರ್ಬೇಸ್ ಚಿಂದಿ ಚಿತ್ರಾನ್ನ ಆಗಿದೆ. ಏರ್ಬೇಸ್ ಸರ್ವನಾಶ ಆಗಿದ್ದನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ರಹೀಂ ಯಾರ್ ಖಾನ್ ಏರ್ಬೇಸ್ ಸಂಪೂರ್ಣ ಧ್ವಂಸವಾಗಿದೆ. ಧ್ವಂಸವಾದ ಏರ್ಬೇಸ್ ಅನ್ನ ಸರಿಪಡಿಸುವುದಕ್ಕೆ ಪಾಕ್ ಹೆಣಗಾಡ್ತಾ ಇದೆ. 8 ದಿನಗಳ ಕಾಲ ಏರ್ಬೇಸ್ ಕಾರ್ಯಾಚರಣೆಗೆ ಲಭ್ಯ ಇರಲ್ಲ ಅನ್ನೋದಾಗಿಯೂ ಹೇಳಿದೆ. ಅದು ಮೇ 10 ರಿಂದ 18ರವರೆಗೂ ಕೂಡ ಏರ್ಬೇಸ್ ಬಂದ್ ಆಗಿರುತ್ತೆ. ಪಾಕ್ನ ಸಿವಿಲ್ ಏವಿಯೇಷನ್ ಅಥಾರಿಟಿಯಿಂದ ಆದೇಶ ಹೊರಡಿಸಲಾಗಿದೆ. ಒಟ್ಟು 8 ಏರ್ಬೇಸ್ಗಳು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. 11 ಏರ್ಬೇಸ್ಗಳು ಸಿಯಾಲ್ಕೋಟ್, ಚುನಿಯಾನ್, ರಫೀಖಿ, ಸರ್ಗೋದಾ, ಸುಕೂರ್, ಹಾಗೆ ಜಾಕೋಬಾದ್, ನೂರ್ ಖಾನ್, ಬೋಲಾರಿ, ಮುರೀದ್, ಹಾಗೆ ಸ್ಕರ್ದು ಇದೆಲ್ಲ ಭಾಗಗಳಲ್ಲಿದ್ದಂಥ ಏರ್ ಬೇಸ್ಗಳನ್ನು ಉಡೀಸ್ ಮಾಡಿದೆ. ರನ್ವೇಗಳು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ವಿಮಾನಗಳ ಹಾರಾಟ ಇರಲ್ಲ, ಫೈಟರ್ ಜೆಟ್ಗಳಂತೂ ದೂರದ ಮಾತು. ಯಾವ ಚಟುವಟಿಕೆಗಳಲ್ಲಿ ನಡೀತಾ ಇತ್ತು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ಮೊದಲ ಟಾರ್ಗೆಟ್ ಇದ್ದಿದ್ದು ಉಗ್ರರು, ಆ ನಂತರದಲ್ಲಿ ವಾಯುನೆಲೆ, ಎಲ್ಲವೂ ಕೂಡ ಚಿಂದಿಯಾಗಿದೆ.